ವೀಕ್ಷಕರಿಗೆ ಸ್ವಾಗತ. ನಾವು SP ಬಾಲಸುಬ್ರಹ್ಮಣ್ಯಂ ಅವರ ಜೀವನ ಯಾನದಲ್ಲಿ ಸಾಕ್ತಾ ಇದ್ದೀವಿ. ಸಾಮಾನ್ಯ ಕಾಮೆಂಟ್ಗಳಿಗೆ ಉತ್ತರ ಕೊಡಲ್ಲ. ಒಂದು, ಭಾಗ್ಯಶ್ರೀ ರಾಗದಲ್ಲಿ ತಂಬೂರಿಯನ್ನು ನುಡಿಸಿದ್ರೆ ತಂತಿಯೇ ತುಂಡಾಗುತ್ತೆ ಅಂತ ಹೇಳಿದ್ದು ಅವ್ರು ಹಂಗೆ ಹೇಳಿರೋಕ್ಕಿಲ್ಲ, ಇವರು ಅರ್ಥ ಮಾಡ್ಕೊಂಡಿರೋ ರೀತಿ ತಪ್ಪು ಅಂತ ಯಾರೋ ಒಂದು ಕಾಮೆಂಟ್ ಹಾಕಿದ್ದಾರೆ. ಇದು ಬಹಳ ಆಳವಾದ ಸಂಗೀತದ ಪರಿಕಲ್ಪನೆ. ಇದು ನಾನು ತುಂಬ ವಿವರಿಸೋದು ಬೇಡ, ಅವ್ರಿಗೆ ಸಂಗೀತ ಗೊತ್ತಿತ್ತು ಅನ್ನೋ ಕಾರಣಕ್ಕೆ ಪ್ರಸ್ತಾಪ ಮಾಡಿದೆ. ನನಗೆ ಇದರ ಹಿನ್ನೆಲೆಯನ್ನು ಒಂದು ಸ್ವಲ್ಪ ಹೇಳಬೇಕು. ಬಹಳ ಜನ PB ಶ್ರೀನಿವಾಸ್ ಮತ್ತು SP ಬಾಲಸುಬ್ರಹ್ಮಣ್ಯಂ ನಡುವೆ ಹೋಲಿಕೆಗಳನ್ನು ಮಾಡ್ತಾರೆ. ಮತ್ತು ಒಂದು ಗಮನಿಸಬೇಕು, ಇಬ್ಬರು ಬಹಳ ಬೇರೆ ಬೇರೆ ಕಾಲಘಟ್ಟದ ಗಾಯಕರು. PB ಶ್ರೀನಿವಾಸ್ ಅವರಿಗೆ ಸಂಗೀತ ಬಹಳ ಆಳವಾಗಿ ಗೊತ್ತಿತ್ತು. ಅವರು 77 ಮೇಳಕರ್ತ ರಾಗಗಳಿಗೂ ಕೂಡ ಒಂದು ಡೈಮಂಡ್ ಕೀಯನ್ನು ಮಾಡಿದರು. ಸ್ವತಃ ಅವರೇ ಒಂದು ರಾಗವನ್ನು ಅನ್ವೇಷಣೆ ಮಾಡಿದರು. SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಆ ರೀತಿಯ ರಾಗದ ಆಳ ಇರಲಿಲ್ಲ, ಆದರೆ ರಾಗ ಜ್ಞಾನ ಅವ್ರಿಗೆ ಚೆನ್ನಾಗಿತ್ತು. ಅದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಒಂದು ಬಹುಶಃ ನಾನು ಅವಾಗ ಹೇಳಬೇಕಾಗಿದ್ದು ಈಗ ಸೇರಿಸ್ಬಿಡುತ್ತೀನಿ. 1985ರಲ್ಲಿ SP ಬಾಲಸುಬ್ರಹ್ಮಣ್ಯಂ ದೇವರಲ್ಲಿದ್ದಾನೆ ಅಂತ ಒಂದು ಸಿನಿಮಾ ಮಾಡಿದ್ರು, ಸಂಗೀತ ನಿರ್ದೇಶನ ಮಾಡಿದ್ರು ಸಿನಿಮಾಕ್ಕೆ. ಅದರಲ್ಲಿ SP ಬಾಲಸುಬ್ರಹ್ಮಣ್ಯಂ ಜೊತೆಗೆ ಹಾಡಿಸಿದ್ದಾರೆ. 2001ರಲ್ಲಿ PB ಶ್ರೀನಿವಾಸ್ ಹೇಮರೆಡ್ಡಿ ಮಲ್ಲಮ್ಮ ಅನ್ನುವ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿಸಿದ್ರು. ಆ ಸಿನಿಮಾ ಬಿಡುಗಡೆ ಆಗಿಲ್ಲ, ಆ ಹಾಡುಗಳು ಲಭ್ಯ ಇದೆ. ಇದರಲ್ಲಿ ಅವರು SP ಬಾಲಸುಬ್ರಹ್ಮಣ್ಯಂ ಜೊತೆಗೆ ಹಾಡಿದ್ರು. ಅಂದರೆ ಇಬ್ಬರ ನಡುವೆ ಆ ಥರದೊಂದು ಹೊಂದಾಣಿಕೆ ಇತ್ತು. ಇಲ್ಲಿ ಇದರ ಹಿನ್ನೆಲೆ ನಾನು ಏನು ಹೇಳಬೇಕು ಅಂತಂದರೆ, ನಿಮಗೆ 72/7 ಎಲ್ಲರಿಗೂ ಗೊತ್ತಿದೆ. ಅದು ಪೈ ಅನ್ನೋದು ಇನ್ಫಿನಿಟ್ ನಂಬರ್ 3.4 ಮತ್ತು ಮುಂದೆ ಹಿಂಗೆ ಹೋಗುತ್ತೆ. ಇದನ್ನು ಸಂಗೀತಕ್ಕೆ ಹೋಲಿಸಿದವರು ಬೇಂದ್ರೆ ಅವರು. ಇದನ್ನು ನಾನು ಬೇರೆ ಸಂಚಿಕೆಯಲ್ಲೂ ಈ ವಿಷಯ ಮಾತಾಡಿದ್ದೀನಿ. ಈಗ ಷಡ್ಜ ಮಧ್ಯಮ ಪಂಚಮಕ್ಕೆ 4 ಶ್ರುತಿ, ದೈವತ ರಿಷಭಕ್ಕೆ 3 ಶ್ರುತಿ, ಗಾಂಧಾರ ನಿಷಾದಕ್ಕೆ 2 ಶ್ರುತಿ. ಇದು ಭರತ ಸಂಗೀತ ಶಾಸ್ತ್ರದಲ್ಲಿ ಹೇಳಿರುವ ಕ್ರಮ. ಅದು ಇದರಲ್ಲಿ ಚರ್ಚೆ ಇರೋದೇನು ಅಂತಂದರೆ, ಇದು ಕರ್ನಾಟಕಿನಲ್ಲೂ ನಾವು ರಿಷಭ ಮತ್ತು ದೈವತಕ್ಕೆ ಷಟ್ಶ್ರುತಿ ರಿಷಭ ಷಟ್ಶ್ರುತಿ ದೈವತ ಅಂತ ಹೇಳ್ತೀವಿ. ಈ ರೀ3 ಇದೆಯಲ್ಲ, ಇದು ಇಲ್ಲ ಅಂಥೇಳಿ ರೀ3 ಗ1 ಆಗತ್ತೆ ಎನ್ನುವುದು ಒಂದು ಚರ್ಚೆ. ಬೇಂದ್ರೆ ಈ ಚರ್ಚೆಯನ್ನು ಹುಟ್ಟಾಕಿದ್ದು. ಅಲ್ಲಿಗೆ 12 + 6 + 4 22 ಶ್ರುತಿಗಳಾಗತ್ತೆ. 22 ಶ್ರುತಿಗಳು ಮತ್ತು 7 ಸ್ವರಗಳು. ಇದು ಬೇಂದ್ರೆಯವರ ಪ್ರತಿಪಾದನೆ. ಮತ್ತೊಂದು ಬಹಳ ಗಮನಿಸಬೇಕಾಗಿದ್ದು, ಯಾವ ರಾಗದಲ್ಲಿ ಷಟ್ಶ್ರುತಿ ರಿಷಭ ಬರುತ್ತೋ ಅದರಲ್ಲಿ ಶುದ್ಧ ಗಾಂಧಾರ ಬರಲ್ಲ ಆ ರಾಗದಲ್ಲಿ. ಹಾಗಾಗಿ ಎರಡರ ನಡುವೆ ಭಾಳ ಹತ್ತಿರವಾದ ಹೋಲಿಕೆ ಇದೆ ಅಂಥೇಳಿ. PB ಶ್ರೀನಿವಾಸ ಜೊತೆಗೆ ಒಂದು ಸಲ ಈಗ ಮಾತನಾಡುವಾಗ ಕಲ್ಯಾಣಿ ಮತ್ತು ಯಮನ್ 2 ಒಟ್ಟಿಗೆ ರಾಗ ನುಡಿಸ್ತಾ ಇದ್ದಾರೆ ಅಂತ, ಹಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಎಲ್ಲ ತೀವ್ರ ಸ್ವರಗಳು, ಶ್ರುತಿ ಸರಿಯಾಗಿ ಹೋಗುತ್ತೆ. ಅಭೋಗಿ ರಾಗ ಹಾಡ್ತಾರೆ, ತೀವ್ರ ಮಧ್ಯಮದ ರಾಗ ಅದು. ಆಮೇಲೆ ಭಾಗ್ಯಶ್ರೀ ಹಾಡ್ತಾರೆ ಅಂತ ಇಟ್ಕೊಳ್ಳಿ. ಆಗ ನೀವು ಪಂಚಮದಲ್ಲಿ ಶ್ರುತಿ ಮಾಡ್ಕೊಂಡಿರ್ತೀರ ಅಭೋಗಿಗೆ. ಭಾಗ್ಯಶ್ರೀ ಬಂದಾಗ ಸಮಧ ಈ ದೈವತ ಎಲ್ಲಿ ಹಿಡಿತೀರಿ? ಈಗ ರಾಗ ತುಂಡಾಗತ್ತೆ, ತಂತಿ ತುಂಡಾಗತ್ತೆ ಅನ್ನೋದು ಬಹಳ ತಾಂತ್ರಿಕವಾದ ಸಂಗತಿ. ಆಮೇಲೆ ಈ ತಂತಿ ತುಂಡಾಗತ್ತೆ ಅಂತ ಹೇಳೋದಿದೆಯಲ್ಲ, ಇದೊಂದು ಸಂಗೀತದ ಟೆಕ್ನಿಕಲ್ ಟರ್ಮ್. ಅಂದರೆ ಆ ಸ್ವರವನ್ನು ಅಲ್ಲಿ ಕೂಡ್ಸೋಕ್ಕಾಗಲ್ಲ ಅನ್ನೋದು ಅಷ್ಟೇ. ಆದ್ದರಿಂದ ನೀವು ಪಂಚಮದಲ್ಲಿ ಶ್ರುತಿ ಮಾಡಿಕೊಂಡಾಗ ಭಾಗ್ಯಶ್ರೀಯ ಪ್ರಸ್ತಾಪ ಬಂದಿದ್ದು. ಇದನ್ನು ನಾನು SP ಬಾಲಸುಬ್ರಹ್ಮಣ್ಯಂ ಜೊತೆಗೂ ಒಂದು ಸಲ PB ಶ್ರೀನಿವಾಸ್ ಜೊತೆಗೆ ಹೀಗೆ ಮಾತಾಡ್ತಾ ಇದ್ದೆ ಅಂತ ಅನ್ನುವಾಗ, ಆವಾಗ ಅವರು ತೋಡಿ ರಾಗದಲ್ಲೂ ಹೀಗೆ ಕೋಮಲ ಮತ್ತು ಅತಿ ಕೋಮಲ 2 ಸ್ವರಗಳಿದೆ, ಇದನ್ನು ನುಡಿಸುವಾಗಲೂ ಈ ಥರದ ಸಮಸ್ಯೆಗಳಾಗಬಹುದು ಅಂತ ಅಂದರು. ಆಮೇಲೆ ಸುಹಾ ಕನ್ನಡ ಮತ್ತು ನಾಯಕಿ ಕನ್ನಡ ಈ 2 ರಾಗನ ಹಿಂದೂಸ್ತಾನಿಯಲ್ಲಿ ಒಟ್ಟೊಟ್ಟಿಗೆ ಹಾಡ್ತಾರೆ. ಜೈಪುರ ಘರಾನದಲ್ಲಂತೂ ಇದೊಂದು ಬಹಳ ವಿಶೇಷವಾದ ಸಂಗತಿ. ಇದು ಸುಹಾ ಕನ್ನಡ ನಾಯಕಿ ಕನ್ನಡ. ಸುಹಾ ಕನ್ನಡ ನಾಯಕಿ ಕನ್ನಡ ಎರಡನ್ನೂ ಹಾಡ್ಬಿಟ್ಟು ಆಮೇಲೆ ದರ್ಬಾರಿ ಕನ್ನಡ ಹಾಡಿದ್ರೆ ಇವ್ರಿಗೆ ಸಮಸ್ಯೆ ಆಗುತ್ತೆ. ಇದು ಸಂಗೀತದ ದೃಷ್ಟಿಯಿಂದ ಮಾತನಾಡೋದು ಸರಿ. ಈ ವಿಷಯ ಯಾಕೆ ಬರುತ್ತೆ ಇಲ್ಲಿ ಅಂತಂದರೆ, ಚಿತ್ರಗೀತೆಗಳಲ್ಲಿ ಏನಾಗುತ್ತೆ, ಹಿಂಗೆ ಚಿತ್ರಗೀತೆಗಳಲ್ಲಿ ನಿಮಗೆ ಒಂದೇ ರಾಗದಲ್ಲಿ ಒಂದೇ ಚಿತ್ರಗೀತೆಯಲ್ಲಿ 2 ರಾಗಗಳು ಸೇರಿಕೊಂಡಿರುತ್ತೆ, ಅಥವಾ ಸ್ವಲ್ಪ ಭಿನ್ನವಾದ ರಾಗಗಳು ಸೇರಿಕೊಂಡಿರುತ್ತೆ. ನಂಗೆ GK ವೆಂಕಟೇಶ್ ಎಕ್ಸಾಂಪಲ್ ಯಾವಾಗಲೂ ಹೇಳ್ತೀನಿ ನಾನು. ಪ್ರೀತಿನೇ ಅದು ಯಾವರು ತಂದ ಅದು ಮೋಹನದಲ್ಲಿದೆ, ಪೀಲಲ್ಲಿ ಎಂಡಾಗುತ್ತೆ.
ಹೀಗೆ ಮೋಹನದಿಂದ ಪೀಲಿಗೆ ಬರುವಾಗ ಹಾಡುವ ಗಾಯಕರಿಗೆ ಅದು ಬಹಳ ದೊಡ್ಡ ಸವಾಲಾಗುತ್ತೆ ಅಂತ ಇದಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನನ್ನ ಹತ್ರ ಹೇಳಿದ್ರು. ಸಿಂಧು ಭೈರವಿ ರಾಗ, ಸಿಂಧು ಭೈರವಿ ರಾಗದಲ್ಲಿ 2 ರಿಷಭ ಇದೆ. ಶಮ್ಮಂಗುಡಿ ಶ್ರೀನಿವಾಸ ಅಯ್ಯಂಗಾರರು ಯಾವಾಗಲೂ ಹೇಳ್ತಾ ಇದ್ರಂತೆ, 2ನೇ ರಿಷಭನ ಯಾರೂ ಬಳಸೋದೇ ಇಲ್ಲ ಕಣಯ್ಯ ಅಂಥೇಳಿ. ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ವೈದೇಹಿ ಏನಾದವಳಲ್ಲಿ 2ನೇ ರಿಷಭ ಬಳಕೆಯಾಗಿದೆ, ಮಸಣ ಮೌನದಿ ಸುಳಿವ. ಸೊ ನಾನು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ಅಂತಂದರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಇಷ್ಟರ ಮಟ್ಟಿಗೆ ರಾಗಗಳ ಬಗ್ಗೆ ಮಾತನಾಡುವ ಪ್ರಭುತ್ವತೆ ಇತ್ತು ಅಂತ ಅಷ್ಟೇ. ಇದು ನಾನು ಹೆಚ್ಚು ವಿಸ್ತಾರ ಮಾಡಿದ್ರೆ ಇದು ಬಹಳ ತಾಂತ್ರಿಕವಾದ ವಿಷಯ, ಸಂಗೀತಕ್ಕೆ ಬಲ್ಲವರಿಗೆ ಮಾತ್ರ ಅರ್ಥವಾಗುವಲ್ಲ ಸಂಗತಿ. ಬಹುಶಃ ನಾವು ಇಲ್ಲಿಗೆ ನಿಲ್ಲಿಸ್ಬೋದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ನಿರ್ದೇಶಕರು ಕೂಡ. ಅವರಿಗೆ ಸಂಗೀತ ಸ್ವರ ಸಂಯೋಜನೆಯನ್ನು ಮಾಡಿದ ಸಂದರ್ಭ ಇದೆ. 1978ರಲ್ಲಿ ಸಂದರ್ಭ ಅನ್ನುವ ಕನ್ನಡ ಸಿನಿಮಾ ಮೂಲಕ ಅವರು ಇದನ್ನು ಆರಂಭಿಸಿದ್ರು. ಇತಿಹಾಸದ ದೃಷ್ಟಿಯಿಂದ ಈ ಸಂದರ್ಭ ಅನ್ನೋ ಸಿನಿಮಾಕ್ಕೊಂದು ಭಾಳ ವಿಶೇಷವಾದ ಮಹತ್ವ ಇದೆ. ಯಾಕೆ ಅಂತಂದರೆ, ಕಲ್ಪನಾ ಅವರು ಅಭಿನಯಿಸಿದ ಕೊನೆಯ ಚಿತ್ರ ಇದು. ಇದರಲ್ಲಿ ಭಾರತೀಯವರಿಗೆ ಕಲ್ಪನಾ ಅವರು ವಾಯ್ಸ್ ಕೊಟ್ಟಿದ್ದಾರೆ. ಇದು ಈ ಗೌರಿ ಸುಂದರ್ ಈ ಚಿತ್ರದ ನಿರ್ದೇಶಕರು. ಇದು ಏನಾಯಿತು ಅಂತಂದರೆ, ಭಾರತೀಯವರು ಅಭಿನಯಿಸಿದ್ರು, ಆಮೇಲೆ ಒಂದು ಸಣ್ಣ ಭಿನ್ನಾಭಿಪ್ರಾಯದ ನಂತರ ಅವರು ಡಬ್ಬಿಂಗಿಗೆ ಬರಲ್ಲ ಅಂತಂದರು. ಆಗ ಕಲ್ಪನಾ ಅವರು ಒಬ್ಬ ಕಾದಂಬರಿಕಾರ್ತಿಯ ಕಥೆಯನ್ನು ಹೇಳುವ ಥರ ಕಥೆಯನ್ನು ಬದಲಾಯಿಸಿ ಕಲ್ಪನಾ ಕಥೆ ಹೇಳ್ತಾ ಹೋಗ್ತಾರೆ, ಭಾರತೀಯ ಅಭಿನಯಿಸ್ತಾ ಹೋಗ್ತಾರೆ. ಈ ಥರದಲ್ಲಿ ಸಂದರ್ಭ ಸಿನಿಮಾ ಬಂದಿದೆ. ಇದಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ಕೊಟ್ಟಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ನಿರ್ದೇಶನದಲ್ಲಿ ಈ ಸಿನಿಮಾ ಬಹಳ ವಿಭಿನ್ನವಾಗಿ ಮೂಡಿ ಬಂದಿರತಕ್ಕಂತಹದ್ದು. ಸೀತಾರಾಮ ಸಿನಿಮಾದಲ್ಲಿ ಬಹಳ ವಿಭಿನ್ನವಾದ ಹಾಡುಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಾಡಿದ್ದಾರೆ. ಒಂದು ಹೂವಿನ ಸೊಗಸು ನಿನಗಾಗಿ, ಎರಡನೇದು ಬಹುಶಃ ಕ್ಯಾಮ್ರಾ ಆ್ಯಂಗಲ್ ದೃಷ್ಟಿಯಿಂದ ಒಂದೇ ಒಂದು ಆಸೆಯು. ಇದು ನಿಮಗೆ ಈ ಹಾಡಿನ ಲ್ಯಾಂಡಿಂಗ್ಗಳೆಲ್ಲ ಬಹಳ ವಿಭಿನ್ನವಾದಂತಹ ಲ್ಯಾಂಡಿಂಗಲ್ಲಿ ಈ ಹಾಡು ಬಂದು ನಿಂತ್ಕೊಳ್ಳುತ್ತೆ. ಹಾಗಾಗಿ ಹಾಡನ್ನು ಹಾಡುವುದು ಬಹಳ ಕಷ್ಟ. ಅದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೆಲವು ಹಾಡುಗಳನ್ನು ಹಾಡುವಾಗ ಎಷ್ಟು ಸಲೀಸಾಗಿ ಹಾಡಿರ್ತಾರೆ ಅಂತಂದರೆ, ಹಾಡುವಾಗ ಇದು ಎಷ್ಟು ಕಷ್ಟ ಅಂತಿದೆ ಅಂತ ಆ ಹಾಡನ್ನು ಇನ್ನೊಬ್ರು ಯಾರು ಹಾಡಿದ್ರೆ ಗೊತ್ತಾಗುತ್ತೆ. ಅಂಥದ್ದೇ ಒಂದು ಪ್ರೀತಿ ಮಾಡು ತಮಾಷೆ ನೋಡು ಸಿನಿಮಾದಲ್ಲಿ ಪ್ರೀತಿ ಮಾಡು ತಮಾಷೆ ನೋಡು ಹಾಡು. ಇದರಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಇದೆ. ಒಂದು ಸ್ವಲ್ಪ ವಯಸ್ಸಾದವ್ರಂಗೆ ಹೇಳೋದು, ಒಂದು ಸ್ವಲ್ಪ ಯೌವನದಲ್ಲಿ ಹೇಳೋದು. ಈ ಮಾಡ್ಯುಲೇಷನನ್ನು ಬಹಳ ಸಹಜವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಾಡಿರ್ತಾರೆ. ಈ ಮಾಡ್ಯುಲೇಷನ್ಗೆ ಸಂಬಂಧಪಟ್ಟ ಹಾಗೇ ಒಂದು ಹಾಡು ಎಷ್ಟು ಟೇಕಲ್ಲಿ ರೆಕಾರ್ಡ್ ಆಯಿತು ಅಂತ ಅನ್ನೋದಕ್ಕೆ ನನಗಿರೋ ದಾಖಲೆ ಅದರ ಸಂಗೀತ ನಿರ್ದೇಶಕರು. ಆ ಸಂಗೀತ ನಿರ್ದೇಶಕರ ಬಗ್ಗೆ ಮಾತನಾಡುವಾಗ ಅವ್ರು ಯಾವಾಗಲೂ ಮುಳ್ಳ ಸಂಬಳ ಒಂದೇ ಟೇಕಲ್ಲಿ ಓಕೆ ಮಾಡಿಬಿಟ್ರಪ್ಪ ಅಂತೇಳಿ. ಅದು ಹೌದಾ ಅಲ್ವಾ ಅಂತ ಹೇಳೋದು ಅವ್ರಿಗೆ ಬಿಟ್ಟಿದ್ದದು. ಅದರಿಂದ ನಾನು ಸಂಗೀತ ನಿರ್ದೇಶಕರು ಏನು ಹೇಳ್ತಿರೋ ಅದನ್ನು ನಾನು ಇದಾಗಿ ತಗೊಳ್ತೀನಿ. ಇದೇ ಪ್ರೀತಿ ಮಾಡು ತಮಾಷೆ ನೋಡೋ ಸಿನಿಮಾದಲ್ಲಿ ನಮ್ಮೂರು ಮೈಸೂರು ದ್ವಾರಕೀಶ್ ಭಾಳ ಇಷ್ಟಪಟ್ಟು ಅವರು ಮಾಡಿಸ್ಕೊಂಡಂಥ ಹಾಡೋದು. ಇದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಇನ್ನು ಆರ್ ಎನ್ ಜಯಗೋಪಾಲ್ ಅವರ ನಿರ್ದೇಶನದ ಮುತ್ತು ಒಂದು ಮುತ್ತು, ಇದರಲ್ಲಿ ಫೀಮೇಲ್ ವರ್ಷನ್ನು ಇದೆ, ಹೂವೆ ಮರಸಿಕೋ ಮಗವ. ಇದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರಂಗರಾವ್ ಸಂಗೀತ ನಿರ್ದೇಶನದಲ್ಲಿ ಬಹಳ ಅದ್ಭುತವಾಗಿ ಹಾಡಿರ್ತಕ್ಕಂಥ ಹಾಡಿದು. ಸಾಮಾನ್ಯಕ್ಕೆ ಟಿ ಜಿ ಲಿಂಗಪ್ಪ ಮತ್ತು ಭಕ್ತಿಗೀತೆಗಳು ಅಂತ ಬಂದಾಗ ಅವರು ಪಿ ಬಿ ಶ್ರೀನಿವಾಸನ್ನೇ ಹಾಡಿಸ್ಕೊಳ್ತಾಯಿದ್ರು. ಹುಣಸೂರು ಕೃಷ್ಣಮೂರ್ತಿಗಳು ಅದೊಂದು ದೊಡ್ಡ ಕಾಂಬಿನೇಷನ್. ಅದು ಭಕ್ತಿಗೀತೆಗಳು ಅಂತಂದರೆ ನಮ್ಮಲ್ಲಿ ಟಿ ಜಿ ಲಿಂಗಪ್ಪನವ್ರ ಸಂಗೀತ ನಿರ್ದೇಶನ ಮತ್ತು ಹುಣಸೂರು ಕೃಷ್ಣಮೂರ್ತಿಗಳ ನಿರ್ದೇಶನ ಮತ್ತು ಅಣ್ಣವರ ಅಭಿನಯ, ಈ ಥರದ್ದು ಸೀರೀಸು ಸುಮಾರಿದೆ ನಮ್ಮಲ್ಲಿ. ಅಥವಾ ಭಕ್ತಿಗೀತೆಗಳಿಗೆ ಜಿ ಕೆ ವೆಂಕಟೇಶ್ ಸಂಗೀತವನ್ನು ಕೊಡ್ತಾಯಿದ್ರು. ಭಕ್ತ ಸಿರಿಯಾಳ ಸಿನಿಮಾ ಮಾಡುವಾಗ ಲೊಕೇಶನ್ನ ಟಿ ಜಿ ಲಿಂಗಪ್ಪನವ್ರು ಹಾಕ್ಕೊಂಡ್ರು. ಟಿ ಜಿ ಲಿಂಗಪ್ಪನವ್ರು ಹಾಕ್ಕೊಂಡ್ಮೇಲೆ ಒಂದು ಟಿ ಜಿ ಲಿಂಗಪ್ಪನವರು ಟ್ರೆಂಡ್ ಮಾರ್ಕ್ ಒಂದು ಭಕ್ತಿಗೀತೆ ಇರುತ್ತೆ. ಅದು ಯಾವಾಗಲೂ ಒಂದು ನಿಂತ್ಕೊಳ್ಳೋದು. ಒಂದು ಸಿನಿಮಾ ಮಾಡುವಾಗ ಸಾಮಾನ್ಯಕ್ಕೆ ಟಿ ಜಿ ಲಿಂಗಪ್ಪನವ್ರು ಮಾರ್ಕ್ ಮಾಡ್ಕೊಳ್ತಿದ್ದು ಹಾಗೆ, ಅದನ್ನ ಅವ್ರು ಯಾವಾಗಲೂ ಕರೆಯೋರು ಟ್ರೆಂಡ್ ಮಾರ್ಕ್ ಗೀತೆ ಅಂತೇಳಿ. ಒಂದು ಸಿನಿಮಾದಲ್ಲಿ ಅವರ ಯಾವುದೇ ಸಿನಿಮಾ ನೋಡಿ ಒಂದು ಟ್ರೆಂಡ್ ಮಾರ್ಕ್ ಗೀತೆ ಇರುತ್ತೆ. ಈ ಟ್ರೆಂಡ್ ಮಾರ್ಕ್ ಗೀತೆ ಮಾಡುವಾಗ ಬಾಲಸುಬ್ರಹ್ಮಣ್ಯಂ ಹಾಡುವಾಗ ಮಾಡ್ತಾರೆ ಅಂತನ್ನುವಾಗ
ಹುಣಸೂರು ಕೃಷ್ಣಮೂರ್ತಿಗಳ ಹತ್ರ ಅಂದತ್ತೆ, ಯಾಕೆ ನೀವು ಪಿ ಬಿ ಶ್ರೀನಿವಾಸನೇ ಟ್ರೈ ಮಾಡಬಾರ್ದು ಅಥವಾ ಯೇಸುದಾಸ್ ಟ್ರೈ ಮಾಡಬಾರ್ದು, ಎಷ್ಟರ ಮಟ್ಟಿಗೆ ಬಾಲಸುಬ್ರಹ್ಮಣ್ಯಂ ಹಾಡ್ತಾರೆ ನನ್ನ ಹಾಡನ್ನು ಅಂದಾಗ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಅಷ್ಟೊತ್ತಿಗಾಗಲೇ ಬಹಳ ಎಸ್ ಪಿ ಬಗ್ಗೆ ನಂಬಿಕೆ ಇತ್ತು. ಇಲ್ಲ ಖಂಡಿತ ಚೆನ್ನಾಗಿ ಹಾಡ್ತಾರೆ ಅಂತಂದರು. ಹೀಗೆ ಶಿವ ಶಿವ ಎಂದರೆ ಭಯವಿಲ್ಲ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಟ್ರೆಂಡ್ ಮಾರ್ಕ್ ಗೀತೆ ಅದು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಅದು ಇವತ್ತು ಎಷ್ಟೋ ಶಿವರಾತ್ರಿಗಳಲ್ಲಿ ಟಿ ವಿನಲ್ಲೋ ರೇಡಿಯೋದಲ್ಲೋ ಈ ಹಾಡು ಮತ್ತೆ ಕೇಳಿ ಬರುತ್ತೆ. ಮತ್ತು ಈಶ್ವರನ ಕುರಿತ ಕಾರ್ಯಕ್ರಮಗಳಲ್ಲಿ ಕೂಡ ಈ ಹಾಡು ಮತ್ತೆ ಕೇಳಿ ಬರ್ತಕ್ಕಂಥ ಹಾಡೋದು. ಅಂದರೆ ಬೇರೆ ಬೇರೆಯ ಮಾದರಿಗಳಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತಮ್ಮನ್ನು ತಾವು ಒಗ್ಗಿಸ್ಕೊಳ್ತಾ ಹೋಗ್ತಾ ಇದ್ದ ಕಾಲಘಟ್ಟ ಅನ್ನೋದಕ್ಕೆ ನಾನು ಈ ಹಾಡನ್ನು ಉದಾಹರಣೆಯಾಗಿ ಹೇಳಿದೆ. ಇನ್ನೊಂದು ಬಹಳ ಮುಖ್ಯವಾದ ಸಿನಿಮಾ ಆಟೋ ರಾಜ, ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನ. ಮತ್ತು ಈ ನೆನಪು ನಾನೇನು ಹೇಳ್ತಾ ಇದ್ದೀನಿ, ನಾನು ಹಿಂದೆ ರಾಜನ್ ನಾಗೇಂದ್ರ ಅವ್ರ ಬಗ್ಗೆ ಮಾತನಾಡುವಾಗಲೂ ಹೇಳಿದ್ದೀನಿ. ರಾಜನ್ ಅವರು ಕೊಟ್ಟ ಕೊನೆಯ ಸಂದರ್ಶನ ಅದು ನಮ್ಮ ಆಕಾಶವಾಣಿಗೆ ನಾನು ಅವ್ರನ್ನ ಮಾತಾಡಿಸಿದಾಗ ಅವರು ಆಟೋ ರಾಜ ಬಗ್ಗೆನೇ ಕೊನೆಗೆ ನಾನು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ರು. ಆ ವಾಯ್ಸ್ ರೆಕಾರ್ಡನ್ನು ನಾನು ಆ್ಯಕ್ಚುಲಿ ರಾಜನ್ ಹೋದ್ಮೇಲೆ ಕೇಳಿದೆ. ಆವಾಗ ಅವರು ನಲಿವ ಗುಲಾಬಿ ಹೂವೆ ಬಗ್ಗೆ ಮಾತಾಡಿದರು. ಇದು ತೆಲುಗಲ್ಲೂ ಇದೆ, ತೆಲುಗು ವರ್ಷನ್ನು ಕಳಿಸಿದ್ರು ನನಗವರು. ತೆಲುಗಲ್ಲೂ ಎಸ್ ಪಿನೇ ಹಾಡಿದ್ದಾರೆ ಈ ಹಾಡನ್ನು. ನಲಿವ ಗುಲಾಬಿ ಹೂವೆ ಬಗ್ಗೆ ಒಂದು ಬಹಳ ವಿಶಿಷ್ಟವಾದ ಚಾಲೆಂಜ್ ಇತ್ತು. ಏನು ಅಂತಂದರೆ ಇದು ಪೂರ್ತಿ ಶೋಕ ಗೀತೆ ಅಲ್ಲ, ಒಂಥರ ಪ್ರೇಮ ವೈಫಲ್ಯದ ಗೀತೆನೂ ಅಲ್ಲ, ಅರ್ಥ ಫಿಲಾಸಫಿಕಲ್ ಗೀತೆನೂ ಅಲ್ಲ. ನನಗೆ 2-3 ಮೂಡ್ ಬೇಕಪ್ಪ ಅಂತ ಎಸ್ ಪಿನ ರಾಜನ್ ನಾಗೇಂದ್ರ ಕೇಳ್ತಾರೆ. ಒಂದು ಗುಲಾಬಿ ಹೂವು ಅಷ್ಟೇ, ಗುಲಾಬಿ ಹೂವನ್ನ ಇಟ್ಕೊಂಡು ಇಡೀ ಹಾಡು ಅದ್ರ ಸುತ್ತ ಹೋಗಬೇಕು. ಆಮೇಲೆ ನಮಗೆ ಶಂಕರ್ ನಾಗ್ ಅವರ ಅಭಿನಯ ಕ್ರಮ ಇದೆ, ಅದು ಬಹಳ ಡ್ಯಾಶಿಂಗ್ ಆದ ಅಭಿನಯ ಕ್ರಮ. ಈಗ ಅನಂತ್ ನಾಗ್ ಆದರೆ ಅವರು ಡೌನ್ ಪ್ಲೇ ಮಾಡ್ತಾರೆ, ಅಂಡರ್ ಪ್ಲೇ ಮಾಡ್ತಾರೆ. ಶಂಕರ್ ನಾಗ್ ಅಂಡರ್ ಪ್ಲೇ ಮಾಡಲ್ಲ. ನನಗೆ ಒಂದು ಹಾಡಲ್ಲಿ ಇಷ್ಟೆಲ್ಲ ಬೇಕಪ್ಪ ಅಂಥೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮನ್ನ ರಾಜನ್ ಕೇಳ್ತಾರೆ. ಎಸ್ ಪಿ ಅವಾಗ ಆಯಿತು ಸರ್ ನಾನು ಟ್ರೈ ಮಾಡ್ತೀನಿ ಅಂಥೇಳಿ ಈ ಹಾಡನ್ನು ಕೊಟ್ಟಿದ್ದಾರೆ. ರಾಜನ್ ನನ್ನ ಸಂದರ್ಶನದಲ್ಲ ಕೊನೆಯಲ್ಲ ಹೇಳಿದ್ದಾರೆ, ಬಹುಶಃ ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಹಳ ಶ್ರೇಷ್ಠ ಗಾಯಕ ಅಂತ ಅನಿಸಿದೆ ನನಗೆ ಈ ಹಾಡಿನಿಂದ. ನನಗೆ ಏನೇನು ಬಯಸಿದ್ನೋ ಅದೆಲ್ಲವನ್ನು ಈ ಹಾಡಿನಲ್ಲಿ ಕೊಟ್ಟರು ಅಂಥೇಳಿ. ನನಗೆ ಇದು ಜೊತೆಗೆ ಸೇರಿಸೋದು ಅವರು ಹೊಸ ಬಾಳು ನಿನ್ನಿಂದ ಹಾಡಿದೆ. ಇದನ್ನು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಭಾಳ ಡಿಫ್ರೆಂಟಾಗಿ ಹಾಡಿದ್ದಾರೆ. ಹಾಗಾಗಿ ಆಟೋ ರಾಜ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಹಳ ಪ್ರೈಮ್ ಟೈಮಲ್ಲಿ ಬಂದಂಥ ಭಾಳ ಡಿಫ್ರೆಂಟ್ ಆದಂತಹ ಸಿನಿಮಾ ಅಂತ ಹೇಳ್ಬೋದು. ವಿಜಯ ಭಾಸ್ಕರ್ಗೆ ಒಂದು ಬಹಳ ಇಷ್ಟವಾದ ಹಾಡಿದೆ. ನಾನು ಸರ್ ಕೇಳಿದೆ, ಯಾಕೆ ಸರ್ ಇದು ಬಹಳ ಇಷ್ಟವಾದ ಹಾಡು ನಿಮಗೆ ಅಂತ. ಸುಬ್ಬಿ ಸುಬ್ಬಕ್ಕ ಸೋವಲಾಲಿ ಸಿನಿಮಾದಲ್ಲಿ ಮುಸುಕಾದ ಮನಸ್ಸಿನ ಆಕಾಶಕ್ಕೆ ಅಂಥೇಳಿ. ಸರ್ ಇದು ಏನು ವಿಶೇಷ ಇದರಲ್ಲಿ, ಯಾಕೆ ನಿಮಗೆ ಹಾಡು ಬಹಳ ಇಷ್ಟ ಅಂತಂದರೆ, ನೋಡಿ ಅದು ಗಾಂಧಾರದಲ್ಲಿ ಶುರುವಾಗುತ್ತೆ ಹಾಡೋದು. ಅದನ್ನು ಟೇಕ್ ಆಫ್ ತೊಗೊಳ್ಳೋದೇ ಬಹಳ ಕಷ್ಟ. ಟೇಕ್ ಆಫ್ ತೊಗೊಂಡು ಸಸ್ಟೈನ್ ಮಾಡಿದಾರಲ್ಲ, ಅದು ನಾನು ಎಸ್ ಪಿ ಆದರೆ ಇದನ್ನು ಹಾಡ್ತಾರೆ ಅಂತ ನಾನು ಬಹಳ ದೃಢವಾಗಿ ನಿಶ್ಚಯ ಮಾಡಿದ್ದೆ. ಮತ್ತದು ಬಹಳ ಇನ್ಯಾವುದಾದ್ರು ಬೇರೆ ಸಿನಿಮಾದಲ್ಲಿದ್ದರೆ ಇನ್ನಷ್ಟು. ಬಟ್ ನಾನು ಆಮೇಲೆ ವಿಜಯ ಭಾಸ್ಕರ್ಗೆ ಅಂದೆ, ಇಲ್ಲ ಸರ್ ಹಾಡು ಪಾಪ್ಯುಲರ್ ಆಗಿದೆ ಇವತ್ತು, ಆ ಸಿನಿಮಾ ಎಷ್ಟರ ಮಟ್ಟಿಗೆ ಗೆಲ್ತು ಅನ್ನೋದಕ್ಕಿಂತ ಹಾಡು ಇವತ್ತು ಬಹಳ ಪಾಪ್ಯುಲರ್ ಆಗಿದೆ ಅಂಥೇಳಿ. ಆಮೇಲೆ ನಾವು ಆವಾಗಲೇ ಮಾತಾಡಿದಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬೇರೆ ಬೇರೆ ಕಲಾವಿದರಿಗೆ ತಮ್ಮ ವಾಯ್ಸನ್ನು ಕೊಡೋರು. ಈ ದ್ವಾರಕೀಶಿಗೆ ಅವರು ಸುಮಾರು ಹಾಡುಗಳನ್ನು ಹೇಳಿದ್ದಾರೆ. ಪರಮಾತ್ಮ ಆಡಿಸಿದಂತೆ ಆಡುವೆ ನಾಡುವೆ ಎಲ್ಲ, ಇವೆಲ್ಲ ಹಾಸ್ಯದ ಹಾಡುಗಳು ದ್ವಾರಕೀಶಿಗೆ ಬಂದಿದ್ದೆಲ್ಲ. ಆದರೆ ಮಂಕುತಿಮ್ಮದಲ್ಲಿ ಒಂದು ಬಹಳ ವಿಶಿಷ್ಟವಾದ ಹಾಡು ಬಂತು, ನನ್ನ ಮುದ್ದು ತಾರೆ ಅಂಥೇಳಿ. ಇದು ಶೋಕದಲ್ಲಿ ಹಾಡುವಂಥ ಹಾಡೋದು. ಈ ಶೋಕ ಯಾರಿಗೆ ಹಾಡಿದ್ರು ಒಂದೇ ಥರ, ಎಲ್ಲ ಒಂದೇ ಥರ ಇರಬೇಕು ಅಂತಿಲ್ಲ. ನೀವು ಎಸ್ ಪಿ ಬಾಲಸುಬ್ರಹ್ಮಣ್ಯಮನ್ನು ಗಮನಿಸಿ, ಈ ಹಾಡಿನಲ್ಲಿ ಅವರು ದ್ವಾರಕೀಶ್ ಮಾಡ್ಯುಲೇಷನನ್ನು ತೊಗೊಂಡ್ಬಂದಿದ್ದಾರೆ, ಶೋಕದ ಭಾವನೂ ಕೂಡ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಅದು ಬಹಳ ಇಂಟ್ರೆಸ್ಟಿಂಗ್ ಆದ ಹಾಡಿದು. ಶಂಕರ್ ನಾಗ್ ಅವರೇ ಜನ್ಮದ ಅನುಬಂಧ ಮಾಡುವಾಗ ಬಹಳ ವಿಭಿನ್ನವಾದ ಹಾಡುಗಳು. ಯಾಕಂದರೆ ಮಿಂಚಿನ ಓಟ ಮಾಡುವಾಗ ಅವರು ಹಾಡುಗಳಿಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಹಾಗಾಗಿ ಒಂದು ಶಂಕರ್ ನಾಗ್ ಮನಸ್ಸಲ್ಲಿ ಅದೊಂದು ಉಳ್ಕೊಂಬಿಟ್ಟಿತ್ತು. ಹಾಡುಗಳಿಂದ ಇದ್ರಿಗೆ ಸಿನಿಮಾ ಗೆಲ್ತಿತ್ತು ಏನೋ. ಬಹಳ ಇಳೆಯರಾಜ ಅಂತ ಸಂಗೀತ ನಿರ್ದೇಶಕರನ್ನು ಇಟ್ಕೊಂಡು ನಾನು ಮಾಡಬೇಕು ಅಂಥೇಳಿ ಈ ಸಂಗೀತದಲ್ಲಿ ರಾಗ ಸಂಯೋಜನೆ ಮಾಡುವಾಗ ಒಂದು ಸ್ವರ ಚ್ಯುತಿ ಆದರೆ ಗಾಯಕರು ಬಹಳ ನುರಿತ ಗಾಯಕರಾದರೆ ಎಸ್ ಜಾನಕಿ ಆಗಲಿ, ಪಿ ಬಿ ಶ್ರೀನಿವಾಸ್ ಆಗಲಿ, ಪಿ ಸುಶೀಲ ಆಗಲಿ,
ಅದನ್ನು ಅವ್ರ ಹಾಡಿನ ಕ್ರಮದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಾರೆ. ಅದಕ್ಕೆ ಒಂದು ಹಾಡನ್ನು ಇಳೆಯರಾಜನೂ ನನ್ನ ಸಂದರ್ಶನದಲ್ಲಿ ಇದನ್ನು ಉದಾಹರಣೆಯಾಗಿ ಹೇಳಿದರು. ಇದನ್ನು ಬೇರೆ ಬೇರೆಯವರು ಹೇಳಿದ್ದಾರೆ, ಸಾಧು ಅಂತಲ್ಲ. ಗಂಡಾಗಿ ನಾನು ಹುಟ್ಟಿ ಬಂದ ಮೇಲೆ ಒಂದು ಸ್ವರ ಕಮ್ಮಿ ಇದೆ ಅಲ್ಲಿ, ಮೀಸೆ ಮೇಲೆ ಸೈ ಸೈ ಎರಡನೇ ಸೈ ಇದೆಯಲ್ಲ, ಅಲ್ಲಿ ಏನೂ ಇಲ್ಲ, ಸಾಹಿತ್ಯ ಇಲ್ಲ, ಅಂದರೆ ಸ್ವರ ಇದೆ ಅಲ್ಲಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅದನ್ನು ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಅಂದರೆ, ಮೀಸೆ ಮೇಲೆ ಕೈ ಕೈ ಒಂದು ಸ್ವರ ಚ್ಯುತಿ ಇರೋದನ್ನು ಹಾಡುವ ಕ್ರಮದಲ್ಲಿ ಯಾವುದೇ ವ್ಯತ್ಯಾಸ ಬರದಂಗೆ ಹಾಡಿದ್ದಾರೆ. ಈ ಥರದ ಉದಾಹರಣೆಗಳು ಎಸ್ ಪಿ ಬೇರೆ ಬೇರೆ ಕೂಡ ನಾವು ಕೊಡ್ಬೋದು. ಇದರಲ್ಲಿ ಇನ್ನೊಂದು ಆಕಾಶದಿಂದ ಜಾರಿ ಭೂಮಿಗೆ ಬಂದ, ಇದು ಒಂದು ಫಾಸ್ಟ್ ಟ್ರ್ಯಾಕ್ ಸಾಂಗು. ಇದನ್ನು ಕೂಡ ಬಹಳ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಹಳ ಭಿನ್ನವಾಗಿ ಹಾಡಿದ್ದಾರೆ. ಹಾಗೆ ಶಂಕರ್ನಾಗ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಬಂಧದ ಬಗ್ಗೆ ಮಾತನಾಡುವಾಗ ನೆನಪಿಟ್ಕೊಳ್ಳೇಬೇಕಾದಂತಹ ಸಿನಿಮಾ ಗೀತಾ ನಾನು ಶಂಕರ್ನಾಗ್ ಬಗ್ಗೆ ಮಾತನಾಡಿದಾಗ ಹೇಳಿದೆ. ಅಂದರೆ ಅವ್ರಿಗೆ ಒಂದು ಡಿಫ್ರೆಂಟ್ ಲವ್ ಸ್ಟೋರಿ ಬೇಕಿತ್ತು. ಅಂದರೆ ಲವ್ ಸ್ಟೋರಿ ಅಂದರೆ ಎಲ್ಲ ಒಂದೇ ಥರ ಮಾಡ್ತಾರೆ, ಗೀತಾನ ನಾನು ಬೇರೆ ಥರ ಮಾಡಬೇಕು ಅಂತೇಳಿ. ಗೀತಾದಲ್ಲಿ ಜೊತೆಯಲ್ಲಿ ಒಂದು ಬಹಳ ಮೆಲೋಡಿಯಸ್ ಸಾಂಗ್. ಇದೇ ಟ್ರ್ಯಾಕನ್ನು ಮುಂದೆ ಹಿಂದಿನಲ್ಲಿ ಕೂಡ ಇಳೆಯರಾಜ ರೀಯೂಸ್ ಮಾಡಿದ್ದಾರೆ. ಅವ್ರದ್ದೇ ಟ್ರ್ಯಾಕ್ ಅವರೇ ಯೂಸ್ ಮಾಡಿದ್ದಾರೆ ಇನ್ನೊಂದು ಸಲ. ಈ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಇದೆಯಲ್ಲ, ಅದು ಈ ಶಂಕರ್ನಾಗ್ನ ಜೋಶ್, ಸ್ಟೈಲ್ ಮತ್ತು ಅದೊಂದು ಪಾಪ್ ಎಲ್ಲವನ್ನು ಇಟ್ಕೊಂಡು ಮಾಡಿದಂಥವರು ಇವತ್ತಿಗೂ ಕೂಡ, ಈ ಹಾಡು ಬಂದು ಸರಿಸುಮಾರು 40 ವರ್ಷ ದಾಟಿದರೂ ಕೂಡ ಇವತ್ತಿಗೂ ಕೂಡ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಜನ ಎಂಜಾಯ್ ಮಾಡ್ತಾರೆ. ಇದು ಬಹುಶಃ ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೊಟ್ಟಿರೋ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಹಾಗೆ ಕೇಳದೆ ನಿಮಗೀಗ ಒಂದು ಹಾಂಟಿಂಗ್ ಮೆಲೋಡಿ, ಅದು ಇಡೀ ಒಂದು ಕಥೆಯನ್ನು ಉದಯ್ ಶಂಕರ್ ಅದರಲ್ಲಿ ಕಟ್ಟಿದ್ದಾರೆ. ಇದನ್ನು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಹೀಗಾಗಿ ನನಗೆ ಜನ್ಮದ ಅನುಬಂಧ ಮತ್ತು ಗೀತಾ 2 ಸಿನಿಮಾಗಳು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹೋಲ್ ಗಾಯನದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಸಿನಿಮಾ ಅಂತ ಅನಿಸುತ್ತೆ. ಹಾಗೆ ಇನ್ನೊಂದು ಸತ್ಯಮ್ದೊಂದು ಸಿನಿಮಾ ಇದೆ, ಸಪ್ನ ಅಂಥೇಳಿ. ಸಪ್ನ ತೆಲುಗಲ್ಲಿ ಕೂಡ ಬಂದು ದಾಸರಿ ನಾರಾಯಣರಾವ್ ಅವರ ಸಿನಿಮಾ ಅದು. ಇದರಲ್ಲಿ ಒಂದು ಅರ್ಪಣೆ ನಿನಗೆ ಅರ್ಪಣೆ, ಇದೇನೇ ಪ್ರಪ್ರಥಮ ಗೀತೆ, ಈ ಸೌಂದರ್ಯಕ್ಕೆ ನಿನ್ನ ಅನುರಾಗಕ್ಕೆ. ಸತ್ಯಂ ಸಾಮಾನ್ಯ ಬಹಳ ಫಾಸ್ಟ್ ಟ್ರ್ಯಾಕ್ ಮಾಡ್ತಾರೆ ಈ ಥರದ್ದೆಲ್ಲ ಕಂಪ್ಲೇಂಟ್ ಇದ್ದಾಗ ಅವರು ಮೆಲೋಡಿಯನ್ನು ಬಹಳ ಆಧಾರವಾಗಿ ಇಟ್ಕೊಂಡು ಮಾಡಿದಂಥವ್ರು. ಆಮೇಲೆ ನಮ್ಮಲ್ಲಿ ಸತ್ಯಂ ನೋಡಿದ್ರೆ ಸತ್ಯಂ ಸಂಗೀತದ ಬಗ್ಗೆ ಬಹಳ ಚರ್ಚೆಗಳಾಗಿಲ್ಲ. ಸತ್ಯಂ ಮೂಲತಃ ರಾಗನಿಷ್ಠ ಸಂಗೀತ ನಿರ್ದೇಶಕರಲ್ಲ, ಅವರು ತಾಳನಿಷ್ಠ ಸಂಗೀತ ನಿರ್ದೇಶಕರು. ಯಾಕಂದರೆ ಅವರು ಡೋಲಕ್ಕಲ್ಲಿ ಮ್ಯೂಸಿಕ್ಕನ್ನು ಕಂಪೋಸ್ ಮಾಡೋರು. ಆದರೆ ಡೋಲಕ್ನಲ್ಲಿ ಲಯವನ್ನು ಕಮ್ಮಿಯಾಗಿ ಇಟ್ಕೊಂಡು ಬಹಳ ಅದ್ಭುತವನ್ನು ಸೃಷ್ಟಿ ಮಾಡಿದ ಸಿನಿಮಾ ಬಹುಶಃ ಸತ್ಯಂ ಬೆಸ್ಟ್ ಸಿನಿಮಾಗಳಲ್ಲಿ ಸಪ್ನ ಒಂದು ಸೇರುತ್ತೆ. ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗಲ್ಲೂ ತುಂಬ ಹಾಡುಗಳನ್ನು ಹಾಡಿಸಿದವರು ಸತ್ಯಂ ಅವರ. ಹೀಗಾಗಿ ಸತ್ಯಂ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕಾಂಬಿನೇಷನ್ ಬಗ್ಗೆ ಮಾತನಾಡುವಾಗ ಸಪ್ನದ ಬಗ್ಗೆ ಬಹಳ ವಿಶೇಷವಾಗಿ ಮಾತಾಡಲೇಬೇಕು ಅಂತ ಅನಿಸುತ್ತೆ. ಬಹುಶಃ ಒಂದು ಮುಖ್ಯವಾದ ಸಿನಿಮಾವನ್ನು ಹೇಳಿ ಇದನ್ನು ಮುಗಿಸ್ಬೋದು. ಭೂಮಿಗೆ ಬಂದ ಭಗವಂತ, KSL ಸ್ವಾಮಿ ಮಾಡ್ತಾರೆ ಈ ಸಿನಿಮಾನ. KSL ಸ್ವಾಮಿ ಅವರಿಗೆ ವಿಜಯ್ ಭಾಸ್ಕರ್ ಹೆಚ್ಚಿನ ಸಿನಿಮಾ ಮಾಡಿರೋದು. ವಿಜಯ್ ಭಾಸ್ಕರ್ ಅಪರೂಪಕ್ಕೆ ಈ ಸಿನಿಮಾಕ್ಕೆ GK ವೆಂಕಟೇಶ್ನ ಇಟ್ಕೊಂಡು ನಾನು KSL ಸ್ವಾಮಿ ಅವರೇ ಹೇಳಿದ ಘಟನೆ ಇದು. GK ವೆಂಕಟೇಶ್ ಫಸ್ಟ್ ಸಿಟ್ಟಿಂಗ್ನಲ್ಲಿ ಕೇಳಿದ್ರಂತೆ, ಸರ್ ಏನು ಬೇಕು ನಿಮಗೆ ಅಂತ. ಒಂದು ಪೀಲ್ GK ವೆಂಕಟೇಶ್ಗೆ ಬಹಳ ಇಷ್ಟವಾದ ರಾಗ ಮತ್ತು ಅವರು ಅದ್ಭುತವನ್ನು ಸೃಷ್ಟಿ ಮಾಡಿದ್ರಂತ. KSL ಸ್ವಾಮಿ ಅವ್ರಿಗೂ ಬಹಳ ಇಷ್ಟವಾದ ರಾಗ. ಪೀಲಲ್ಲಿ ಒಂದು ಹಾಡು ಮಾಡಿಬಿಡಯ್ಯ ಸಾಕು, ಇನ್ನೇನು ಬೇಡ ನನಗೆ ಅಂಥೇಳಿ ಇದರ ಟೈಟಲ್ ಸಾಂಗ್ ಭೂಮಿಗೆ ಬಂದ ದೇವಕಿ ಕಂದನ ಪೀಲ್ನಲ್ಲಿ GK ವೆಂಕಟೇಶ್ ಮಾಡಿದ್ದಾರೆ. ಇದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಈ ರಾಗದಲ್ಲಿ ಹಾಡೋದು ಕಷ್ಟ, ಇದರ ವಾಯ್ಸ್ ಮಾಡ್ಯುಲೇಷನ್ ಕೂಡ ಕಷ್ಟ. KSL ಸ್ವಾಮಿ ಯಾವಾಗಲೂ ಹೇಳೋರು, ನಾನು ಇಡೀ ಚಿತ್ರಯಾನದಲ್ಲಿ ಯಾವುದಾದ್ರೂ ಬಹಳ ಅದ್ಭುತ ಅಂತ ಅನಿಸಿದ್ರೆ ಈ ಹಾಡು ಅಂತ ಹೇಳೋರು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಇಂತಹ ಅದ್ಭುತ ಹಾಡುಗಳ ಬಗ್ಗೆ ಮಾತಾಡೋಣ.